ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆರೋಗ್ಯವು, ನೆಮ್ಮದಿಯು ತಂದೆಯಾದ ದೇವರು ಅನುಗ್ರಹಿಸಲೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡುವುದಕ್ಕೆ ಸಿದ್ಧನಾಗಿದ್ದೇನೆ. ಬೆಂಕಿಯಲ್ಲಿ ದೀಕ್ಷಾ ಸ್ನಾನ ಅಂದರೆ ಬೆಂಕಿಯ ಕೊಂಡವು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪವಿತ್ರಾತ್ಮನ ಮೂಲಕ ದೀಕ್ಷಾ ಸ್ನಾನ, ಬೆಂಕಿಯ ಮೂಲಕ ದೀಕ್ಷಾ ಸ್ನಾನ ಅಂದರೆ ಏನು? ಆಲ್ರೆಡಿ 2 ವಿಡಿಯೋಗಳನ್ನು ಮಾತನಾಡಿ ಅಪ್ಲೋಡ್ ಮಾಡಿದ್ದೀವಿ. ಈಗ ಬೆಂಕಿಯ ಮೂಲಕ ದೀಕ್ಷಾ ಸ್ನಾನ ಅಂದರೆ ಬೆಂಕಿಯ ಕೊಂಡವು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ವಚನವನ್ನು ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ನೋಡೋಣ. ಹೀಗಿರುವಲ್ಲಿ ಇಸ್ರಾಯೇಲ್ ಜನರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುವವರಾಗಿದ್ದರಿಂದ ಅವರೆಲ್ಲರೂ ಯೋಹಾನನ ವಿಷಯವಾಗಿ ಇವನೇ ಆ ಕ್ರಿಸ್ತನಾಗಿರಬಹುದೋ ಏನೋ ಎಂದು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಳ್ಳುತ್ತಿರಲು, ಯೋಹಾನನು ಅವರೆಲ್ಲರಿಗೆ, ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವವನು, ಆದರೆ ನನಗಿಂತ ಶಕ್ತನು ಬರುತ್ತಾನೆ, ಆತನ ಕೆರಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಆಮೇಲೆ 17ನೇ ವಚನ, ಆತನ ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಳ್ಳುವನಾಗಿದ್ದಾನೆ, ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಉತ್ತರ ಕೊಟ್ಟನು. ಪ್ರಿಯರಾದ ದೇವರ ಮಕ್ಕಳಿರ, 16ನೇ ವಚನ 17ನೇ ವಚನ, ಈ 2 ವಚನವನ್ನು ನೋಡುವಾಗ 16ನೇ ವಚನದಲ್ಲಿ ಪವಿತ್ರಾತ್ಮನ ಮೂಲಕ ಬೆಂಕಿಯ ಮೂಲಕ ಸ್ನಾನ ಮಾಡಿಸುವನು ಅಂತಿರುತ್ತೆ, ಅವರಿಗೆ ಸ್ನಾನ ಮಾಡಿಸುವನು ಅಂತಿರುತ್ತೆ. 17ನೇ ವಚನದಲ್ಲಿ ನೋಡುವಾಗ ಗೋಧಿ ಕಾಳನ್ನು ಒಟ್ಟನ್ನು ಬೇರೆ ಬೇರೆ ಮಾಡಿ ಗೋಧಿ ಕಾಳುಗಳನ್ನು ಕಣಜದಲ್ಲಿ ತುಂಬಿಟ್ಕೊಳ್ಳುವಂಥದ್ದು, ಒಟ್ಟನ್ನು ಬೆಂಕಿಯಲ್ಲಿ ಸುಡುವಂಥದ್ದು, ಅಂದರೆ ಆರದ ಬೆಂಕಿಯಲ್ಲಿ ಸುಡುವಂಥದ್ದು. ಈ 17ನೇ ವಚನದಲ್ಲಿ ಆರದ ಬೆಂಕಿಯಲ್ಲಿ ಸುಡುವಂಥದ್ದು ಎಂಬ ಮಾತು ಇರುತ್ತೆ ನೋಡಿ, ಅದು ಬೆಂಕಿಯ ಕೊಂಡಕ್ಕೆ ಸಂಬಂಧಪಟ್ಟಂಥ ಮಾತು. ಇವಾಗ ಈ 2 ವಚನಗಳಲ್ಲಿ ಬರೆಯಲ್ಪಟ್ಟಂಥ ಸಂಗತಿಗಳನ್ನು ಕೆಲವರು ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನೋಡುವಾಗ, ಪವಿತ್ರಾತ್ಮನ ಮೂಲಕ ಸ್ನಾನ ಅಂದರೆ ಅದು 1ನೇ ಶತಮಾನದಲ್ಲಿ, ಇಲ್ಲಾಂದರೆ ಈ ದಿನಗಳಲ್ಲಿ ಕೂಡ ಪವಿತ್ರಾತ್ಮನ ಮೂಲಕ ಸ್ನಾನವಾಗುತ್ತೆ. 1ನೇ ಶತಮಾನದಲ್ಲಿ ಕೂಡ ಆಗಿದೆ, ಅವಾಗೂ ಆಗಿದೆ, ಇವಾಗಲೂ ಆಗುತ್ತೆ ಅಂತೇಳಿ ಕೆಲವರು ಮಾತಾಡ್ತಾರೆ. ಬೆಂಕಿಯ ಮೂಲಕ ದೀಕ್ಷಾ ಸ್ನಾನ ಅಂದಾಗ ಅದು ಬೆಂಕಿಯ ಕೊಂಡ, ಇಲ್ಲಂದರೆ ನರಕಾಗ್ನಿ. ಆ ಬೆಂಕಿಯ ಕೊಂಡದಲ್ಲಿ ಜನರನ್ನು ಸುಡುವಂಥದ್ದು. ಆ ಬೆಂಕಿಯ ಕೊಂಡದಲ್ಲಿ ಜನರನ್ನು ಸುಡುವಂಥ ಒಂದು ಘಟನೆ ಇರುತ್ತಲ್ಲ, ಈ ಒಂದು ಘಟನೆಯನ್ನು ಕುರಿತು, ಈ ಒಂದು ಸಂಗತಿಯನ್ನು ಕುರಿತು ಹೇಳಿದ್ದಾರೆ 16ನೇ ವಚನದಲ್ಲಿ ಅಂತೇಳಿ ಅದಕ್ಕೆ ಅನುಬಂಧವಾಗಿ 17ನೇ ವಚನವನ್ನು ತೋರಿಸ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆದ್ದರಿಂದ ಪ್ರತಿಯೊಬ್ಬರು ಕೂಡ ಪರಿಶೋಧನೆ ಮಾಡಿ ಎಂದು ಪ್ರೀತಿಪೂರ್ವಕದಿಂದ ಕೇಳ್ಕೊಳ್ತೀನಿ. ಪರಿಶೋಧನೆ ಇಲ್ಲದೆ ಹೋದರೆ ಅರ್ಥ ಆಗಲ್ಲ, ಅರ್ಥ ಮಾಡಿಕೊಳ್ಳದೆ ಹೋದರೆ ಅಪಾರ್ಥವಾಗುತ್ತೆ. ಅಪಾರ್ಥ ಮಾಡಿಕೊಂಡು ಬೋಧನೆ ಮಾಡಿದಾಗ ಬೋಧನೆ ಮಾಡಿದವರು ನರಕಕ್ಕೆ ಹೋಗ್ತಾರೆ, ಕೇಳಿದವರು ಕೂಡ ನರಕಕ್ಕೆ ಹೋಗ್ತಾರೆ. ಆದ್ದರಿಂದ ಬೋಧಕರಾದ ನಮಗೆ ಮತ್ತೆ ಕಠಿಣವಾದ ತೀರ್ಪು ಇದೆ ಎನ್ನುವಂಥದ್ದು ಜಾಗ್ರತೆಯಿಂದ ಅರ್ಥ ಮಾಡಿಕೊಂಡು ಏನು ಬೋಧನೆ ಮಾಡಬೇಕು? ಮೊಟ್ಟ ಮೊದಲು ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಧ್ಯಾನಿಸಬೇಕು, ವಿಧೇಯರಾಗಬೇಕು, ಆ ನಂತರ ಬೋಧಿಸಬೇಕು.
ಅರ್ಥ ಮಾಡಿಕೊಳ್ಳದೆ ಯಾರೋ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ, ಅದು ಬೇಡ. ಬೈಬಲ್ ಹೇಳಿರುವಂಥ ವಿಷಯವೇನು, ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ವಾಕ್ಯಗಳನ್ನು ಪರಿಶೋಧನೆ ಮಾಡಿ ಅರ್ಥ ಮಾಡಿಕೊಂಡು ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ತಿಳಿಸುವಂಥ ಜವಾಬ್ದಾರಿ ಪ್ರತಿ ಕ್ರೈಸ್ತರಿಗಿದೆ. ಪ್ರತಿ ಕ್ರೈಸ್ತರಿಗೆ ಈ ಜವಾಬ್ದಾರಿ ಇದೆ. ಆದ್ದರಿಂದ ಜಾಗ್ರತೆ. 17ನೇ ವಚನದಲ್ಲಿ ಬರೆಯಲ್ಪಟ್ಟಂಥ ವಿಷಯವನ್ನು ನಾವು ತಿಳ್ಕೊಳ್ಳೋಣ. 16ನೇ ವಚನದಲ್ಲಿ ಪವಿತ್ರಾತ್ಮನ ಮೂಲಕ ದೀಕ್ಷಾ ಸ್ನಾನ, ಬೆಂಕಿಯ ಮೂಲಕ ದೀಕ್ಷಾ ಸ್ನಾನ ಅಂದಾಗ ಆಲ್ರೆಡಿ 2 ವಿಡಿಯೋಗಳನ್ನು ಮಾತನಾಡಿದ್ದೀನಿ. ಇದು 1ನೇ ಶತಮಾನದಲ್ಲಿ ಅಪೋಸ್ತಲರು ಪಡೆದುಕೊಳ್ತಾರೆ ಪ್ರಿಯರೇ. 1ನೇ ಶತಮಾನದಲ್ಲಿ ಅಪೋಸ್ತಲರು ಪವಿತ್ರಾತ್ಮನ ಮೂಲಕ, ಬೆಂಕಿಯ ಮೂಲಕ ಅಂದಾಗ ಮತ್ತೇನಲ್ಲ, ದೇವರ ವಾಕ್ಯ. ಯಾಕೆಂದರೆ ಬೆಂಕಿ ಅಂದಾಗ ದೇವರ ವಾಕ್ಯಕ್ಕೆ ಹೋಲಿಸ್ತಾರೆ. ಈ ಸಮಯದಲ್ಲಿ ಮತ್ತೊಂದು ವಚನವನ್ನು ನಾನು ತೋರಿಸ್ತೀನಿ. ಯಾಕೆಂದರೆ ಈ ವಿಡಿಯೋ ಮಾತ್ರ ನೋಡಿ ಅಪಾರ್ಥ ಮಾಡ್ಕೊಳ್ತಾ ಇರ್ತಾರೆ. ಯಾಕೆಂದರೆ ಕಳೆದ ದಿನಗಳ ಹಿಂದೆ ಮಾತನಾಡಿರುವಂಥ ವಿಡಿಯೋವನ್ನು ನೋಡದೆ ಹೋದರೆ, ಇದೇ ವಿಡಿಯೋ ನೋಡಿದರೆ ಅಪಾರ್ಥ ಮಾಡ್ಕೊಳ್ತಾರೆ. ಆದ್ದರಿಂದ ಈ ಬೆಂಕಿಯ ಮೂಲಕ ದೀಕ್ಷೆ ಸ್ಥಾನ ಅಂದರೆ ಏನು ಅಂತ ಗೊತ್ತಾಗಬೇಕಾದ್ರೆ ಒಂದು ವಚನವನ್ನು ನಾವು ನೋಡೋಣ. ಯೆರೆಮೀಯ ಗ್ರಂಥ 23ನೇ ಅಧ್ಯಾಯ 29ನೇ ವಚನ. ಹೊಟ್ಟೆಯಲ್ಲಿ ಕಾಳೆಯಲ್ಲಿ ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೂ ಸಮಾನವಾಗಿದೆಯಲ್ಲ. ನನ್ನ ವಾಕ್ಯ ಬೆಂಕಿಗೂ. ಯೇಸು ಕ್ರಿಸ್ತರು ಕೂಡ ಏನ್ರಿ, ಬೆಂಕಿಯನ್ನು ನಾನು ಹಾಕೋದಕ್ಕೆ ಬಂದಿದ್ದೀನಿ, ಅದು ಹತ್ತಿ ಉರಿಯಬೇಕು, ಅವಾಗ ನನಗೆ ಸಂತೋಷವಾಗುತ್ತೆ ಅಂತ ಹೇಳ್ತಾರೆ ಪ್ರೇರೆ. ಎಲ್ಲಿರುತ್ತೆ ಆ ಮಾತು? ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 49ನೇ ವಚನವನ್ನು ನೋಡೋಣ. ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು, ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ, ನನಗೆ ಎಷ್ಟೋ ಸಂತೋಷ. ಅಂದರೆ ಬೆಂಕಿ ಹತ್ತಿ ಉರಿಯಬೇಕು. ಮತ್ತೊಂದು ಸಾರಿ ಈ ವಚನವನ್ನು ನೋಡೋಣ. ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು, ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ, ನನಗೆಷ್ಟೋ ಸಂತೋಷ ಅಂತ ಹೇಳ್ತಾರೆ. ಇವರೇನು ಅರ್ಥ ಮಾಡಿಕೊಂಡಿದ್ದಾರಪ್ಪ ಅಂತ ನೋಡುವಾಗ, ಪವಿತ್ರಾತ್ಮನ ಮೂಲಕ ಸ್ನಾನ, ಬೆಂಕಿಯ ಮೂಲಕ ಸ್ನಾನ ಅಂದಾಗ ಪವಿತ್ರಾತ್ಮನ ಮೂಲಕ ಅಪೋಸ್ತಲರು ಪಡ್ಕೊಂಡಿದ್ದಾರೆ ಬ್ರದರ್, ಓಕೆ. ಬೆಂಕಿಯ ಮೂಲಕ ಸ್ನಾನ ಅಂದಾಗ ಅದು ನರಕದಲ್ಲಿ ಅನೀತಿವಂತರನ್ನು ಸುಡ್ತಾರಲ್ಲ, ಆ ಬೆಂಕಿ ಕೊಂಡವನ್ನು ಕುರಿತು ಹೇಳಿದ್ದಾರಂತೇಳಿ ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 11, 12ನೇ ವಚನವನ್ನು ತೋರಿಸ್ತಾ ಇರ್ತಾರೆ. ಕೆಳಗಡೆ ಈ ಗೋಧಿ ಕಾಳನ್ನು ಆಮೇಲೆ ಒಟ್ಟನ್ನು ಬೇರೆ ಬೇರೆ ಮಾಡಿ ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಡುತ್ತೇನೆ ಎನ್ನುವಂಥ ಮಾತಿರುತ್ತಲ್ಲ, ಆ ಮಾತನ್ನು ಇವರು ಏನಂತ್ಕೊಳ್ತಾರಂದರೆ, ಪವಿತ್ರಾತ್ಮನ ಮೂಲಕ ದೀಕ್ಷಾಸ್ಥಾನ, ಬೆಂಕಿಯ ಮೂಲಕ ದೀಕ್ಷಾಸ್ಥಾನ ಅಂದಾಗ, ಪವಿತ್ರಾತ್ಮನ ಮೂಲಕ ಅಂದಾಗ ಓಕೆ, ಈ ಲೋಕದಲ್ಲಿ ಆತ್ಮಿಕವಾದಂಥ ಜೀವಿತವನ್ನು ಅಭಿವೃದ್ಧಿ ಮಾಡೋದಕ್ಕೆ, ಬೆಂಕಿಯ ಮೂಲಕ ದೀಕ್ಷಾಸ್ಥಾನ ಅಂದಾಗ ಅದು ಬೆಂಕಿಯ ಕೊಂಡದಲ್ಲಿ ನರಕದಲ್ಲಿ ಯಾತನೆ ಪಡುವಂಥ ಒಂದು ಪರಿಸ್ಥಿತಿಯನ್ನು ಕುರಿತು ಹೇಳಿದ್ದಾರೆ ಎಂದು ಈ ಕೆಲವರು ಬೋಧಕರು. ಇಂಥ ಬೋಧನೆಯನ್ನು ಅನೇಕ ಮಂದಿ ಕೇಳಿ ದಾರಿ ತಪ್ಪಿದವರಿದ್ದಾರೆ. ಆದ್ದರಿಂದ ನಾನು ಬಿಡಿಸಿ ಹೇಳ್ತೀನಿ, ಕೊನೆ ತನಕ ನೀವು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಒಂದು ವೇಳೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸಾರಿ ನೀವು ಕೇಳಿ, ಮತ್ತೂ ಅರ್ಥ ಆಗಿಲ್ಲ ಅಂದರೆ ನಂದು ಮೊಬೈಲ್ ನಂಬರ್ ಇರುತ್ತೆ ವಾಟ್ಸಪ್ನಲ್ಲಿ, ಆ ವಾಟ್ಸಪ್ ನಂಬರಿಗೆ ನೀವು ವಾಯ್ಸ್ ಮೆಸೇಜನ್ನು ನೀವು ಕಳಿಸ್ಬೋದು. ನಿಮಗೇನು ಅರ್ಥ ಆಗಿದೆಯೋ ಅದನ್ನು ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಹಾಕಿ, ಇಲ್ಲಾಂದರೆ ಮೆಸೇಜ್ ಮಾಡಿ ನಿಮ್ಗೇನು ಅರ್ಥ ಆಗಿದೆಯೋ ಅಂತೇಳಿ. ಓಕೆ ಪ್ರಿಯರೇ, ನೋಡಿ, ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 49ನೇ ವಚನವನ್ನು ನಾವು ಮತ್ತೊಂದು ಸಾರಿ ಓದೋಣ. ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು, ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ. ಒಂದು ವೇಳೆ ಬೆಂಕಿಯ ಮೂಲಕ ದೀಕ್ಷಾಸ್ಥಾನ ಅನ್ನುವಂಥ ಮಾತು ಬೆಂಕಿ ಕೊಂಡ ಅಂದರೆ ಇದಕ್ಕೇನಂತೀರ? ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು, ಅದು ಇಷ್ಟರೊಳಗೆ
ಹತ್ತಿಕೊಂಡಿದ್ದ ನನಗೆ ಎಷ್ಟೋ ಸಂತೋಷ. ಬೆಂಕಿ ಅಂದಾಗ ದೇವರ ವಾಕ್ಯ ಇದು ಹತ್ತಿ ಉರಿಯಬೇಕು. ಅಪೋಸ್ತಲರು ಇವೆಲ್ಲ ನೆನಪು ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಉರಿತಾ ಇದೆ. ಅಂದರೆ ಧರ್ಮಶಾಸ್ತ್ರವನ್ನು ಕುರಿತು, ಯೇಸು ಕ್ರಿಸ್ತರು ಮಾಡಿರುವಂಥ ತ್ಯಾಗವನ್ನು ಕುರಿತು ಇವೆಲ್ಲ ನೆನಪು ಮಾಡಿಕೊಂಡಾಗ ನಮ್ಮ ಹೃದಯದಲ್ಲಿ ಬೆಂಕಿ ಉರಿತಾ ಇದೆ, ನಮ್ಮ ಹೃದಯದಲ್ಲಿ ಅಂತ. ಅಂದರೆ ವಾಕ್ಯವೇ ಬೆಂಕಿ ಪ್ರಿಯರೇ. ಇದು ಭೂಲೋಕದಲ್ಲಿ ದೇವರ ಭಕ್ತರ ಮಧ್ಯದಲ್ಲಿ, ದೇವರ ಭಕ್ತರಿದ್ದಾರಲ್ಲ, ದೇವರ ಭಕ್ತರು ಪಡೆಯುವಂಥ ವರ ಪವಿತ್ರಾತ್ಮನ ಮೂಲಕ ದೀಕ್ಷಾ ಸ್ನಾನ ಅನ್ನುವಂಥದ್ದು, ಬೆಂಕಿಯ ಮೂಲಕ ದೀಕ್ಷಾ ಸ್ನಾನ ಅನ್ನುವಂಥದ್ದು ಇದೆಯಲ್ಲ, ದೇವರು ಪ್ರತ್ಯೇಕವಾಗಿ ಅಪೋಸ್ತಲರಿಗೆ ಕೊಟ್ಟಂಥ ಒಂದು ವರವಾಗಿದೆ. ಮತ್ತು 17ನೇ ವಚನ ಇದೆಯಲ್ಲ, ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ ಇದೆಯಲ್ಲ, ಇದರ ಅರ್ಥ ಏನು ಅಂತ ನೋಡುವಾಗ ಇದು ತೀರ್ಪು ವಿಷಯದಲ್ಲಿ ನೀತಿವಂತರಿಗೆ ಆತ್ಮಿಕವಾದಂಥ ಪ್ರತಿಫಲ, ಅನೀತಿವಂತರಿಗೆ ಬೆಂಕಿಯ ಕೊಂಡಕ್ಕೆ ನಡೆಸುವಂಥ ತೀರ್ಪು, ಇವುಗಳನ್ನು ಕುರಿತು ಈ ಒಂದು 17ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಮತ್ತೊಂದು ಸಾರಿ ನೋಡೋಣ 17ನೇ ವಚನ. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಳ್ಳುವುದಕ್ಕಿದ್ದಾನೆ. ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಉತ್ತರ ಕೊಟ್ಟನು. ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಅಂತ ಇರುತ್ತಾರೆ. ಅಂದರೆ ಎಲ್ಲಿದೆ ಆರದ ಬೆಂಕಿ? ನರಕದಲ್ಲಿ, ಪಾತಾಳ ಲೋಕ. ಅದು 2ನೇ ಮರಣ, ಬೆಂಕಿ ಕೊಂಡ 2ನೇ ಮರಣ ಅದು. ಈ 2ನೇ ಮರಣಕ್ಕೆ ಯಾರು ಹೋಗ್ತಾರಪ್ಪ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅನೀತಿವಂತರು. ನೀತಿವಂತರಿಗೆ ಆಗುವಂಥ ಫಲ ಇದೆ, ಅನೀತಿವಂತರಿಗೆ ಆಗುವಂಥ ಅವರ ಕ್ರಿಯೆಗಳ ಪ್ರಕಾರ ಪ್ರತಿಫಲವನ್ನು ಪಡ್ಕೊಳ್ತಾರೆ. ನೀತಿವಂತರಿಗೆ ಕೊಡುವಂಥ ಪ್ರತಿಫಲ, ಅನೀತಿವಂತರಿಗೆ ಕೊಡುವಂಥ ಪ್ರತಿಫಲ. ನೀತಿವಂತರಿಗೆ ಪರಲೋಕವನ್ನು ಕೊಡ್ತಾರೆ, ಅನೀತಿವಂತರಿಗೆ ಬೆಂಕಿಯ ಕೊಂಡಕ್ಕೆ ನಡೆಸ್ತಾರೆ. ಅದಕ್ಕೆ ಗೋಧಿಯನ್ನು ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರು, ಗೋಧಿಯನ್ನು ಅಂದಾಗ ತನ್ನ ಕಣಜದಲ್ಲಿ ತುಂಬಿಟ್ಟುಕೊಳ್ತಾನಂತೆ. ತನ್ನ ಕಣಜದಲ್ಲಿ ಅಂದರೆ ಪರಲೋಕಕ್ಕೆ ಸೇರಿಸ್ಕೊಳ್ತಾನೆ. ಯಾರನ್ನು? ನೀತಿವಂತರನ್ನು. ದೇವ್ರಿಗೋಸ್ಕರ ಬದುಕಿ ನೀತಿ, ನ್ಯಾಯ, ಧರ್ಮದಿಂದ ವಾಕ್ಯದ ಪ್ರಕಾರ ನಡೆದಂಥ ಭಕ್ತರಿರ್ತಾರೆ ನೋಡಿ, ಅಂಥ ಭಕ್ತರನ್ನು ಕುರಿತು ಗೋಧಿ ಕಾಳಿಗೆ ಹೋಲಿಸಿದ್ದಾನೆ. ಒಟ್ಟು ಯಾವುದಪ್ಪ ಅಂತ ನೋಡುವಾಗ ಅನೀತಿವಂತರಿಗೆ ಹೋಲಿಸಿದ್ದಾನೆ. ಇನ್ನೊಂದು ಮಾತನ್ನು ಕೂಡ ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನದಿಂದ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಅಂದರೆ ಭೂಲೋಕದಲ್ಲಿ ನೋಡುವಾಗ ಒಳ್ಳೆ ಫಲ, ಉಳುಕು ಫಲ. ಒಳ್ಳೆ ಫಲವನ್ನು ಕೊಟ್ಟಾಗ ಯಜಮಾನರು ಸಂತೋಷ ಪಡ್ತಾರೆ, ಖುಷಿ ಪಡ್ತಾರೆ. ಒಳ್ಳೆಯ ಫಲ ಯಾವುದೇ ಆಗಿರ್ಬೋದು, ಮಾವಿನ ಫಲ, ತೆಂಗಿನ ಫಲ, ಬಾಳೆ ಫಲ, ಇನ್ನು ಯಾವುದೇ ಫಲಗಳಾಗಿರ್ಬೋದು. ಒಳ್ಳೆ ಫಲ ಬಹಳವಾಗಿ ಫಲ ಕೊಟ್ಟಾಗ, ಒಳ್ಳೆ ಫಲ ಕೊಟ್ಟಾಗ ತೋಟದ ಯಜಮಾನರು ಸಂತೋಷ ಪಡ್ತಾರೆ. ಉಳುಕು ಫಲ ಕೊಟ್ಟಾಗ ದುಃಖ ಪಡ್ತಾರೆ. ಆಮೇಲೆ ಉಳುಕು ಫಲ, ಉಳುಕು ಗಿಡವನ್ನು ಏನು ಮಾಡ್ತಾರೆ ಯಜಮಾನರು? ನೋಡ್ತಾರೆ, ಅದನ್ನು ಕಡ್ದಾಕ್ತಾರೆ, ಬೆಂಕಿಯಲ್ಲಿ ಸುಟ್ಟು ಬಿಡ್ತಾರೆ. ಇವಾಗ ಈ ಮಾತನ್ನು ಯಾತಕ್ಕಾಗಿ ಹೇಳಿದಾರಪ್ಪ ಅಂತ ನೋಡುವಾಗ, ಲೋಕದಲ್ಲಿದ್ದಂಥ ಜನ 1ನೇ ಶತಮಾನದಲ್ಲಿ ಯಹೂದ್ಯರನ್ನು ಕುರಿತು, ಈ ಕಾಲದಲ್ಲಿ ಟೋಟಲ್ ಪ್ರಪಂಚದಲ್ಲಿರುವಂಥ ಮನುಷ್ಯರನ್ನು ಕುರಿತು ಹೇಳುವಂಥ ಮಾತು. ನೀತಿವಂತರಿಗೆ ಒಳ್ಳೆ ಫಲಗಳು, ಅನೀತಿವಂತರಿಗೆ ಕೆಟ್ಟ ಫಲಗಳು. ಮರಗಳು, ಫಲಗಳು. ಈ ಸಮಾಜದಲ್ಲಿ ಗುಂಪಿದೆ, ಇದೊಂದು ಗುಂಪು, ಅದೊಂದು ಗುಂಪು, ಇದೊಂದು ಗುಂಪು. ಇವೆಲ್ಲ ಕೂಡ ಏನಪ್ಪ ಅಂದರೆ ಮರಗಳಿಗೆ ಹೋಲಿಸೋಣ. ಆ ಒಂದು ಗುಂಪಿನಲ್ಲಿ ಮನುಷ್ಯರು ಇರ್ತಾರಲ್ಲ, ಯಾವ ರೀತಿ ಆ ಮನುಷ್ಯರು ಜೀವನ ಇದೆ? ಉಳುಕು ಫಲಗಳು ಕೊಡ್ತಾ ಇದ್ದಾರಾ? ಅಂದರೆ ಕೆಟ್ಟ ಕೆಟ್ಟ ದುರ್ಭಾಷೆಗಳು, ಕೆಟ್ಟ ನಡವಳಿಕೆಗಳು, ಕೆಟ್ಟ ಕೆಲಸಗಳು ಇದ್ರೆ ಇವರು ಯಾರು? ಇವರು ಉಳುಕು ಮರಕ್ಕೆ ಹುಟ್ಟಿದಂಥ ಉಳುಕು ಫಲಗಳು ಅಂಥವ್ರು ನೋಡಿ ದೇವರೇನು ಮಾಡ್ತಾರೆ? ನೋಡಿ 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 ಆ ಒಂದು ಮರವನ್ನು ತೆಗೆದಾಕ್ತಾನೆ, ಆ ಫಲವನ್ನು ಕೂಡ ಏನು ಮಾಡ್ತಾನೆ?
ತೆಗೆದುಹಾಕಿ ನಾಶ ಮಾಡಿ ಬೆಂಕಿ ಕೊಂಡದಲ್ಲಿ ಹಾಕ್ತಾನೆ. ಅದೇ ಪ್ರಕಾರ ಒಳ್ಳೆ ಫಲ ಇದ್ದರೆ, ಒಳ್ಳೆ ಫಲಗಳಿದ್ರೆ ಯಜಮಾನನ ಯಾವ ರೀತಿ ಸಂತೋಷ ಪಡ್ತಾನೋ ಅದೇ ಪ್ರಕಾರ ದೇವರು ಕೂಡ ಸಂತೋಷ ಪಡ್ತಾನೆ. ಅಂಥ ಒಳ್ಳೆ ಫಲಗಳಿಗೆ ನಿತ್ಯ ಜೀವ. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸುನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಟ್ಟುಕೊಂಡು ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಒಟ್ಟನ್ನು ಆರದ ಬೆಂಕಿಯಲ್ಲಿ ಅಂದಾಗ ಅನೀತಿವಂತರನ್ನ ಈ ಒಂದು ವಚನವನ್ನು ಯಾವುದಕ್ಕೆ ಲಿಂಕ್ ಮಾಡಿದ್ದಾರೆ, ಯಾವುದಕ್ಕೆ ಅನುಬಂಧವಾಗಿ ಸೇರಿಸಿದಾರಪ್ಪ ಅಂತ ನೋಡುವಾಗ, ಪವಿತ್ರಾತ್ಮನ ಮೂಲಕ ಬೆಂಕಿಯ ಮೂಲಕ ದೀಕ್ಷಾ ಸ್ನಾನ ಮಾಡಿಸುವನು ಎನ್ನುವಂಥ ಮಾತಿರುತ್ತಲ್ಲ, ಇದಕ್ಕೆ ಸೇರಿಸಿದ್ದಾರೆ ಇವರು. ಕೆಲವರು ಏನಂತಾರೆ, ಪವಿತ್ರಾತ್ಮನ ಮೂಲಕ ದೀಕ್ಷಾ ಸ್ನಾನ ಅಂದಾಗ ಓಕೆ, ಕ್ರೈಸ್ತರಿಗೆ ಆಗುವಂಥದ್ದು. ಬೆಂಕಿಯ ಮೂಲಕ ದೀಕ್ಷಾ ಸ್ನಾನ ಅಂದಾಗ ಅದು ಬೆಂಕಿಯ ಕೊಂಡದಲ್ಲಿ ಅನೀತಿವಂತರನ್ನು ಸುಡುವಂಥದ್ದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟದ್ದಂತ ಹೇಳ್ತಾರೆ. ಏನ್ರಿ, ಪವಿತ್ರಾತ್ಮನ ಮೂಲಕ ಬೆಂಕಿಯ ಮೂಲಕ ದೀಕ್ಷಾ ಸ್ನಾನ ಅಂದಾಗ ಭೂಲೋಕದಲ್ಲಿ ಭಕ್ತರ ಮಧ್ಯದಲ್ಲಿ ನಡೆದಂಥ ಘಟನೆಗಳು, ಅದು 1ನೇ ಶತಮಾನದಲ್ಲಿ ನಡೆದಂಥ ಘಟನೆ. 1ನೇ ಶತಮಾನದಲ್ಲಿ ಅಪೋಸ್ತಲರ ಮಧ್ಯದಲ್ಲಿ ಪವಿತ್ರಾತ್ಮನಿಳಿದಿದ್ದಾರೆ. ಎರಡನೇದಾಗಿ ಅವರ ಮಧ್ಯದಲ್ಲಿ ದೇವರ ವಾಕ್ಯವು ಆ ದೇವರ ವಾಕ್ಯಕ್ಕೆ ಬೆಂಕಿ ಎಂದು ಹೋಲಿಸಿದ್ದಾನೆ. ಬೆಂಕಿ, ನಾನು ಬೆಂಕಿಯನ್ನು ಹಾಕೋದಕ್ಕೆ ಬಂದಿದ್ದೇನೆ, ಅದು ಹತ್ತಿ ಉರಿದ್ರೆ ಎಷ್ಟೋ ಸಂತೋಷ ಅಂತೇಳಿ ಯೇಸು ಪ್ರಭು ಹೇಳುವಂಥ ಮಾತಿನಲ್ಲಿ ಅರ್ಥ ಏನಪ್ಪ? ಬೆಂಕಿ ಅಂದಾಗ ಇವರು ಏನೋ ಮಾತಾಡ್ತಾರೆ. ಇವರು ನರಕದಲ್ಲಿರುವಂಥ ಬೆಂಕಿ ಅದು ಬೇರೆ, ಅದು ಹಿಂಸೆ ಕೊಡುವಂಥದ್ದು, ಬಾಧಿಸುವಂಥದ್ದು. ಭೂಲೋಕದಲ್ಲಿ ದೇವರ ವಾಕ್ಯವೆಂಬ ಬೆಂಕಿ ಇದೆಯಲ್ಲ, ಇದು ನಮ್ಮನ್ನು ಕಾಪಾಡುವಂಥದ್ದು, ನಮ್ಮನ್ನು ದೇವರ ಸೇವೆಗೋಸ್ಕರ ನಿಲ್ಲಿಸುವಂಥದ್ದು, ನಮ್ಮ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುವಂಥದ್ದು, ನಮ್ಮನ್ನು ಸ್ಥಿರಪಡಿಸುವಂಥದ್ದು, ದೇವ್ರಿಗೋಸ್ಕರ ನಡೆಸುವಂಥದ್ದು ಆ ಬೆಂಕಿ ಎಂಬ ವಾಕ್ಯವು. ಅದನ್ನು ಕುರಿತು ಹೇಳಿದ್ದಾರೆ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ಇದ್ದಂಥ ಈ ವಚನ ಲೋಕಕ್ಕೆ ನಡೆಯುವಂಥ ತೀರ್ಪು. ನೀತಿವಂತರಿಗೆ ಏನ್ರಿ ನಿತ್ಯ ಜೀವ, ಅನೀತಿವಂತರಿಗೆ ಬೆಂಕಿ ಕೊಂಡ. ದೇವರ ವಾಕ್ಯಕ್ಕೆ ಒಳಪಟ್ಟು ಭಕ್ತಿಯಿಂದ ನಡ್ಕೊಂಡಾಗ ಅವರಿಗೆ ಪರಲೋಕ, ಒಟ್ಟು ಎಂಬ ಅನೀತಿವಂತರಿಗೆ ಬೆಂಕಿಯ ಕೊಂಡ. ಮತ್ತೊಂದು ರೀತಿಯಲ್ಲಿ ಹೋಲಿಕೆ. ಎಂಥ ಹೋಲಿಕೆ? ಕುರಿಗಳಿಗೂ ಆಡುಗಳಿಗೂ. ಕುರಿಗಳು ಬೇರೆ, ಆಡುಗಳು ಬೇರೆ. ಅಂದರೆ 2 ಗುಂಪು, ಕುರಿಗಳ ಗುಂಪಿದೆ, ಆಮೇಲೆ ಮೇಕೆಗಳ ಗುಂಪಿದೆ. ನೋಡಿ ಆ ಮಾತನ್ನು ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 31ನೇ ವಚನದಿಂದ, ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಕುರಿಗಳಿಗೆ ಏನು ಹೇಳ್ತಾನೆ ನೋಡಿ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧವಾಗಿರುವ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಭಕ್ತರಿಗೆ, ನಿಜವಾದ ಭಕ್ತರಿಗೆ, ನಿಜವಾದ ಕ್ರೈಸ್ತರಿಗೆ ಹೇಳುವಂಥ ಮಾತು. 41ನೇ ವಚನವನ್ನು ನೋಡಿ, ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿದ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. 2 ಗುಂಪಿದೆ. ನೀತಿವಂತರ ಗುಂಪಿದೆ, ಇನ್ನೊಂದು ಏನ್ರಿ ವೇಷಧಾರಿಗಳ ಗುಂಪು, ಮೂಢರ ಗುಂಪು. ದೇವರನ್ನ ನಂಬಿದ್ದೀವಿ ಅಂತ ಹೇಳ್ತಾರೆ, ಆದರೆ ಮೂಢತ್ವದಲ್ಲಿ, ಲೋಕದ ಆಚಾರದಲ್ಲಿ, ಲೋಕದ ಆಶೆಗಳಲ್ಲಿ, ಏನ್ರಿ ಮಾಯದಲ್ಲಿ, ಮತ್ತಿನಲ್ಲಿ ಜೀವಿಸುವಂಥ ಗುಂಪು. ದೇವ್ರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿರುವಂಥ ಒಂದು ಗುಂಪು, ಲೋಕದಗೋಸ್ಕರ ಪ್ರಯಾಸ ಪಡುವಂಥ ಮತ್ತೊಂದು ಗುಂಪು. ಲೋಕದಗೋಸ್ಕರ ಜೀವಿಸುವಂಥ ಈ ಗುಂಪಿಗೆ ಶಾಪ ಬರುತ್ತೆ ರೀ, ಶಾಪಗ್ರಸ್ತರೇ, ನನ್ನಿಂದ ಬಿಟ್ಟು ತೊಲಗಿ ಹೋಗಿರಿ, ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧವಾಗಿದ್ದ ಬೆಂಕಿ ಕೊಂಡಕ್ಕೆ ಹೋಗಿರಿ. ಅದು ಬೆಂಕಿಯ ಕೊಂಡ, ಅದು ನರಕ, ಅದು 2ನೇ ಮರಣ. ಅದು ಆ 2ನೇ ಮರಣದಲ್ಲಿ ಹಾಕುವಂಥ, ಬೆಂಕಿ ಕೊಂಡದಲ್ಲಿ ಹಾಕುವಂಥ, ಅದನ್ನು ಕುರಿತು ಬೆಂಕಿ ದೀಕ್ಷಾ ಸ್ನಾನ ಅಂತ ಯಾರಾದರೂ ಹೇಳಿದ್ರೆ ಅವನು ಅಜ್ಞಾನಿ ಅಂತ ಅರ್ಥ ರೀ. ಅಜ್ಞಾನಿ ಅವನು, ದೇವರ ಪರಿಜ್ಞಾನ ಇಲ್ಲದ ಅಜ್ಞಾನಿ.
ದೇವರ ವಾಕ್ಯ ಪ್ರತಿಯೊಬ್ಬರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯಾಸ ಪಡಬೇಕು. ಅಲ್ಲೇನಪ್ಪ ಅಂತ ನೋಡುವಾಗ ಯೋಹಾನನ ಬಂದು ಯೇಸು ಕ್ರಿಸ್ತರನ್ನು ಕುರಿತು ಪರಿಚಯ ಮಾಡ್ತಾರೆ. ನಾನು ಯೇಸು ಕ್ರಿಸ್ತನ ಒಂದು ಕೆರೆಗಳ ಬಾರನ್ನು ಬಿಚ್ಚೋದಕ್ಕೆ ಯೋಗ್ಯತೆ ನನಗಿಲ್ಲ. ಆತನು ಬಂದ ಮೇಲೆ ಆತನು ನಿಮ್ಮನ್ನು ಪವಿತ್ರಾತ್ಮನ ಮೂಲಕ, ಬೆಂಕಿಯ ಮೂಲಕ ದೀಕ್ಷಾ ಸ್ನಾನ ಮಾಡಿಸ್ತಾನೆ. ಎರಡನೇದಾಗಿ ಭಕ್ತರನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ಅನೀತಿವಂತರನ್ನ ಬೆಂಕಿ ಕೊಂಡಕ್ಕೆ ಕರ್ಕೊಂಡು ಹೋಗ್ತಾನೆ. ದೀಕ್ಷಾ ಸ್ನಾನ ಎನ್ನುವಂಥದ್ದು ಭೂಲೋಕದಲ್ಲಿ ನಡೆಯುತ್ತೆ. ಗೋಧಿ ಕಾಳುಗಳನ್ನು ಕಣಜದಲ್ಲಿ ಸೇರಿಸಿಕೊಳ್ಳುವನು, ಕೂಡಿಟ್ಟುಕೊಳ್ಳುವನು ಅಂದಾಗ ಪರಲೋಕದಲ್ಲಿ ಸೇರಿಸಿಕೊಳ್ಳುವಂಥ ಅರ್ಥ. ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಡುತ್ತಾನೆ ಅಂದಾಗ ಅನೀತಿವಂತರನ್ನು ಬೆಂಕಿಯ ಕೊಂಡದಲ್ಲಿ ಕಳಿಸಿ ಅಲ್ಲಿ ನಿತ್ಯ ಗೋಳಾಡುವಂಥ ರೀತಿಯಲ್ಲಿ ಶಿಕ್ಷಿಸುವಂಥದ್ದು ಅಂತ ಅರ್ಥ ರೀ. ಇವಾಗ ನಾವು ನೀತಿವಂತರಾಗಿದ್ದೀವಾ, ಭಕ್ತರಾಗಿದ್ದೀವಾ, ವಾಕ್ಯಕ್ಕೆ ಒಳಪಟ್ಟು ವಿಧಿಯರಾಗಿ ವಾಕ್ಯವನ್ನು ಧರಿಸ್ಕೊಂಡಿದ್ದೀವಾ, ಪವಿತ್ರಾತ್ಮನನ್ನು ಪಡ್ಕೊಂಡಿದ್ದೀವಾ, ಹೇಗಿದ್ದೀವಿ? ಒಂದ್ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಯಾವಾಗ ನಾವು ಯೇಸು ಕ್ರಿಸ್ತರನ್ನು, ತಂದೆಯಾದ ದೇವರನ್ನು, ಪವಿತ್ರಾತ್ಮನನ್ನು ತಿಳಿದುಕೊಂಡು ಪಶ್ಚಾತ್ತಾಪಪಟ್ಟು ಮನಸಾಂತರ ಹೊಂದಿ ದೀಕ್ಷಾ ಸ್ನಾನ ಪಡ್ಕೊಂಡಾಗ ಪವಿತ್ರಾತ್ಮನ ದಾನವನ್ನು ಪಡ್ಕೊಳ್ತೀವಿ. ದೇವರ ವಾಕ್ಯವೆಂಬ ಬೆಂಕಿಯನ್ನು ಏನ್ರಿ ಸೇರಿಸ್ಕೊಳ್ತೀವಿ. ಆ ದೇವರ ವಾಕ್ಯವೆಂಬ ಬೆಂಕಿಯನ್ನು ಪ್ರಿಯರಾದ ದೇವರ ಮಕ್ಕಳಿರ ಅರ್ಥ ಮಾಡಿಕೊಂಡು ಪ್ರತಿನಿತ್ಯ ಧ್ಯಾನಿಸ್ತಾ ಇರ್ತೀವಿ. ವಾಕ್ಯದಗೋಸ್ಕರ ಪ್ರಯಾಸ ಪಡ್ತೀವಿ. ನೀತಿವಂತರು ಹೀಗೆ ಪ್ರಯಾಸ ಪಡ್ತಾರೆ, ಅನೀತಿವಂತರು ಲೋಕದಗೋಸ್ಕರ ಪ್ರಯಾಸ ಪಡ್ತಾರೆ. ನೀತಿವಂತರು ದೇವ್ರಿಗೋಸ್ಕರ ಪ್ರಯಾಸ ಪಟ್ಟವರು ಪರಲೋಕವನ್ನು ಪಡ್ಕೊಳ್ತಾರೆ, ಅನೀತಿವಂತರು ಬೆಂಕಿಯ ಕುಂಡಕ್ಕೆ ಹೋಗ್ತಾರೆ. 17ನೇ ವಚನದಲ್ಲಿ ಬರೆಯಲ್ಪಟ್ಟಂಥ ವಿಷಯ ಬೇರೆ, 16ನೇ ವಚನದಲ್ಲಿ ಬರೆಯಲ್ಪಟ್ಟಂಥ ವಿಷಯ ಬೇರೆ. 16ನೇ ವಚನದಲ್ಲಿ ಅಂದರೆ ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಇದ್ದಂಥದ್ದು ಪವಿತ್ರಾತ್ಮನ ಮೂಲಕ, ಬೆಂಕಿಯ ಮೂಲಕ ದೀಕ್ಷಿಸ್ತಾನ ಅಂದಾಗ 1ನೇ ಶತಮಾನದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ನಡೆದಿರುವಂಥದ್ದು. 17ನೇ ವಚನದಲ್ಲಿ ನೋಡುವಾಗ ನೀತಿವಂತರನ್ನು ಏನ್ರಿ ಪ್ರತ್ಯೇಕವಾಗಿ ಸೇರಿಸ್ಕೊಳ್ತಾರೆ, ಅನೀತಿವಂತರನ್ನು ಬೆಂಕಿಯ ಕುಂಡಕ್ಕೆ ನಡೆಸ್ತಾರೆ ಎನ್ನುವಂಥದ್ದು ವಿಷಯ ಪ್ರಿಯರೇ. ಬುದ್ಧಿವಂತರಿಗೆ ಆಲ್ರೆಡಿ ಅರ್ಥ ಆಗಿದೆ. ಕೆಲವರು ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಇನ್ಯಾರು ಏನು ಮಾಡೋಕ್ಕಾಗಲ್ಲ. ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗ್ರಿ ಅಂತಾರೆ ಅಷ್ಟೇ. ದೇವರು ಹೇಳುವಂಥ ಆಜ್ಞೆ ಅದು. ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ, ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ಓಕೆ, ವಾಕ್ಯದ ಪ್ರಕಾರ ಇದ್ದೀರಾ ಇಲ್ವಾ ಅದನ್ನು ಒಂದು ಸಾರಿ ಜಾಗ್ರತೆಯಿಂದ ನೋಡ್ಕೊಳ್ಳಿ ಪ್ರಿಯರೇ. ಈ ಲೋಕ ಶಾಶ್ವತವಲ್ಲ. ಒಂದು ವೇಳೆ ಈ ಲೋಕ ಇದ್ದರೂ ನಾವು ಶಾಶ್ವತವಲ್ಲ, ನಮ್ಮ ಜೀವಿತ ಶಾಶ್ವತವಲ್ಲ. ನಾವು ಈ ಲೋಕದಲ್ಲಿ ದೇವ್ರಿಗೋಸ್ಕರ ಏನೇನು ಮಾಡಿದ್ದೀವೋ ಅದನ್ನು ನಾವು ಪರಲೋಕದಲ್ಲಿ ಪ್ರತಿಫಲವನ್ನು ಪಡ್ಕೊಳ್ತೀವಿ. ದೇವರ ಬಳಿಯಲ್ಲಿ ಪರಲೋಕದಲ್ಲಿ ಪ್ರತಿಫಲವನ್ನು ಪಡ್ಕೊಳ್ಬೇಕಾದರೆ ಈ ಲೋಕದಲ್ಲಿ ಯಥಾರ್ಥವಾಗಿ ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ಜೀವಿಸಬೇಕು ಪ್ರಿಯರೇ. ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನಿಮಗೆ ಕೃತಜ್ಞತೆಗಳು ತಂದೆ. ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ನಿಷ್ಠೆಯಿಂದ, ಶ್ರದ್ಧೆಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ನೆಮ್ಮದಿಯನ್ನು, ಶಾಂತಿ, ಸಮಾಧಾನವನ್ನು ಅನುಗ್ರಹಿಸಿ, ಆರೋಗ್ಯವನ್ನು, ಸಂತೋಷವನ್ನು ಅನುಗ್ರಹಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.